ಅಂತಂದ್ರೆ ಒಂದು ದೊಡ್ಡ ಕಹಿ ಅನುಭವ. ಆ ದಿಶೆಯಲ್ಲಿ ಕೊನೆಗೂ ಮತ್ತೇನೋ ಮಾಡಿದರು, ಏನೋ ಹಿಡ್ಕೊಂಡ್ರು, ಯಡಿಯೂರಪ್ಪರು ಬೆನ್ನು ಹತ್ತಿದ್ರು, ಮಾಡಿ ಮತ್ತು ಪಾರ್ಟಿಯಲ್ಲಿ ಬಂದರು. ಒಂದು ಪಾರ್ಟಿ ತೊಗೊಂಡಿತ್ತು ಅವರನ್ನು. ಯಾಕಂದ್ರೆ ಒಂದು ಪಾರ್ಟಿ ಮಾಡಿ ನಿಲ್ಲಿಸಿ ನೋಡಿದರು. ಕೊನೆಗೆ ತಾವೊಬ್ಬರು ಆರಿಸಿ ಬಂದರು ಗಂಗಾವತಿಯಲ್ಲೇ. ನಂತರದಲ್ಲೇ ಬಿ ಜೆ ಪಿಯಲ್ಲಿ ಮರ್ಜ್ ಆಗಿ ಹೋಗ್ಬಿಟ್ರು. ಮರ್ಜ್ ಆಗಿ ಇವತ್ತಲ್ಲೇ ಒಂದು ಶಕ್ತಿ ಆಗೇನೋ ಕೆಲಸ ಮಾಡಬೇಕು ಅನ್ನೋಷ್ಟರಲ್ಲಿ ಮತ್ತೊಂದು ಈಗ ಹೊಡೆದು ಬಿದ್ದಿದ್ದು. ಒಂದಲ್ಲ ಎರಡಲ್ಲ, ನೂರೇನಿಂತ ಎಲ್ಲ ಅವ್ಯವಹಾರಗಳಾಗಿದ್ದು. ಇವತ್ತು ಅವ್ರಿಗೆ ಅವ್ರ ಪ್ರಭಾವಕ್ಕೆ ದೊಡ್ಡ ಹೊಡೆತ ನಡೆದಿದೆ. ಆದರೆ ಇವತ್ತಿನ ಈ ಒಂದು ಮತ್ತೊಂದು 2 ರಾಜ್ಯಗಳಿದು, ತೆಲಂಗಾಣ ಮತ್ತು ಕರ್ನಾಟಕದ 2 ರಾಜ್ಯ ಬಾರ್ಡರ್ಗಳ ಮೇಲೆ ಹೊಡ್ಕೊಂಡು ತಟ್ಟಾಗಿದ್ದಾರೆ. ಈ ಐಜರಿನ ಓದಿ ಮಾರಿದ್ದಾರೆ, ಎಲ್ಲ ಮಾಡಿದ್ದಾರೆ ಅಂತೇಳಿ ಇವತ್ತದ ಈವನ್ ಈ 2 ರಾಜ್ಯಗಳ ಮಧ್ಯದಂಥ ಗುರುತನ್ನು ಸಹಿತ ಅಳಿಸಿ ಹಾಕಿದ್ದಾರೆ ಅನ್ನುವಂಥ ದೊಡ್ಡ ಗುರುತರವಾದ ಆರೋಪ ಅದ. ಈ ಆರೋಪಕ್ಕೆ ಈ ಒಂದು ಕೇಸ್ಗೆ ಅವ್ರು ಇಷ್ಟರಲ್ಲಿ ಬಂಧಿತ ಆಗ್ಬೋದು, ಮತ್ತು ಜೈಲಿಗೆ ಹೋಗ್ಬೋದು, ಮತ್ತೂ ಆಗ್ಬೋದು. ಇಂಥ ಒಂದು ಘಟನೆ ಮೇಲ್ಮೇಲೆ ಇವ್ರ ಕಡೆ ಇವರಿಂದ ಆಗ್ತಾ ಇರೋದು ಗಮನಿಸಿದಾಗ ಇಂಥ ಒಬ್ಬ ರಾಜಕಾರಣಿಗಳು ಇವತ್ತು ನಮ್ಮ ರಾಜಕೀಯದಲ್ಲಿ ಇರೋದು, ಇವರು ನಮ್ಮ ಮುಂದಿನ ರಾಜಕೀಯಕ್ಕೆ ಆದರ್ಶ ಆಗೋದು, ಇವೆಲ್ಲವೂ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ನೋಡಿದಾಗ ಇದು ತೊಂದರೆದಾಯಕನ ಅನ್ನುವಂಥದ್ದು. ಇದು ನಾವು ನೋಡಿದಾಗ ಅನೇಕ ಜನ ಇವತ್ತು ನಾವು ನೋಡ್ತಾ ಇದ್ದೀವಿ. ಭಾಳಷ್ಟು ರಾಜಕೀಯ ಜನರನ್ನು ಅವ್ರವ್ರ ಏರಿಯಾದಲ್ಲಿದ್ದಂಥ ಕಾಡುಗಳನ್ನು ಕಡಿಯೋದು, ಮಾಡೋದು, ಅಲ್ಲಿ ನಿಸರ್ಗನ ಹಾಳು ಮಾಡೋದು, ಉಸುಗಿನ ದಂಧೆ ಮಾಡೋದು, ಮತ್ತೊಂದು ಮಾಡೋದು, ಕಲ್ಲು ವ್ಯವಹಾರ ಮಾಡೋದು ನಾವು ನೋಡ್ತಾ ಇದ್ದೀವಿ. ಇದರಿಂದಾಗಿ ಇಡೀ ನಿಸರ್ಗ ಹಾಳಾಗಿ ಹೊರಟಿದೆ ಇವರು ರಾಜಕೀಯಕ್ಕಾಗಿ ಅಂತೇಳಿ. ಅಲ್ಲಿ ಕಬ್ಬಿನ ಎದುರು ಹೋಯಿತು, ಕಾಡು ಹೋಯಿತು, ಗುರುತು ಹೋಯಿತು, ಎಲ್ಲನೂ ಹೋಗಿಬಿಟ್ಟಿದ್ದಾವೆ. ಇವತ್ತು ಯಾರನ್ನು ಕೇಳೋಂಥ ಪರಿಸ್ಥಿತಿ ಆಗಿಬಿಟ್ಟದು. ಅದಕ್ಕಾಗಿ ಇವತ್ತು ಇಂಥ ರಾಜಕಾರಣ ನಮ್ಗೆ ಬೇಕಾ, ನಮ್ಮ ಮತದಾರರು ಇಂಥವ್ರನ್ನ ಆಯ್ಕೆ ಮಾಡ್ಬೇಕಾ ಅನ್ನುವಂಥ ಒಂದು ಪ್ರಶ್ನೆ ಸದಾ ಕಾಡ್ತಾನೆ ಇರ್ತದೆ. ಆದ್ರೆ ಮತದಾರಿಗೆ ಬೇರೆ ಆಯ್ಕೆ ಏನದಪ್ಪ ಅನ್ನುವಂಥ ಸಹಿತ ಅಷ್ಟ ಮುಖ್ಯದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಮತದಾರ ನಮ್ಮಲ್ಲೇ ಬಹಳಷ್ಟು ಜನ ಮತದಾರರು ಹೌದು ಏನೋ ಬರೆಯೋದಕ್ಕೂ ಓದೋದು ಕಲ್ತಿದ್ದಾರೆ, ಆದ್ರೆ ಯೋಗ್ಯರನ್ನ ಆಯ್ಕೆ ಮಾಡುವಲ್ಲಿ ಬಹಳಷ್ಟು ಎಡುತ್ತಾ ಬಂದಿದ್ದಾರೆ. ಹೀಗಾಗಿ ಇವತ್ತೆಲ್ಲನೂ ನಾವು ಇದೇನು ನೋಡ್ತಾ ಇದ್ದೀವಿ